ಏನು ಈ ಗ್ರಹಣದ ಮಹತ್ವ? ಯಾಕೆ ಈ ಗ್ರಹಣಕ್ಕೆ ಇಷ್ಟೊಂದು ಮಹತ್ವವನ್ನ ಕೊಟ್ಟಿದ್ದೇವೆ? ಈ ಗ್ರಹಣದ ಸೂತಕದ ಅವಧಿ ಅಂತ ಹೇಳ್ತಾರಲ್ಲ, ಅದು ನಿಜಕ್ಕೂ ತುಂಬಾ ಇಂಪ್ಯಾಕ್ಟ್ ಮಾಡುತ್ತಾ ಮಾನವನ ಜೀವನದ ಮೇಲೆ ಅಂತ? ತುಂಬ ಒಳ್ಳೆ ಪ್ರಶ್ನೆ. ಗ್ರಹಣ, ಈ ಗ್ರಹಣ ಹೇಗೆ ಹುಟ್ಕೊಳ್ತು ಅಂತ ಬಂದಾಗ ನಮಗೆ ಸಮುದ್ರ ಮಂಥನ ಅನ್ನೋದೊಂದು ಕತೆ ಕೇಳಿರ್ಬೋದು, ನೀವು ಹೌದು. ಗೊತ್ತಿರತ್ತೆ. ಈ ಸಮುದ್ರ ಮಂಥನ ಸಮಯದಲ್ಲಿ ಏನಾಗತ್ತೆ, ಈ ರಾಹು ಅಂತಕ್ಕಂಥವನು ಏನಿರ್ತಾನಲ್ಲ, ಈತ ತನ್ನ ವೇಷವನ್ನು ಮರೆಸ್ಕೊಂಡು ಅಸುರರು ತಮ್ಮ ವೇಷವನ್ನು ಮರೆಸ್ಕೊಂಡು, ಅಂದರೆ ದೇವತಾ ವೇಷವನ್ನು ತೆಗೆದುಕೊಂಡೋಗಿ ದೇವತೆಗಳ ಸಾಲಿನಲ್ಲಿ ಕೂತು ಅಮೃತ ಪಾನೀಯವನ್ನು ಮಾಡ್ತಾರೆ. ಇದನ್ನ ಸೂರ್ಯಚಂದ್ರರಿಬ್ಬರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ, ಇವರು ಅಸುರರು ದೇವತಾ ವೇಷದಿಂದ ಬಂದು ಅಮೃತಪಾನವನ್ನು ಮಾಡಿದ್ದಾರೆ ಅಂತ ಹೇಳಿ ವಿಷ್ಣುವಿಗೆ ಹೇಳ್ತಾರೆ. ಆ ಸಮಯದಲ್ಲಿ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಅವರ ಶಿರವನ್ನ ಛೇದನವನ್ನ ಮಾಡ್ತಾನೆ. ಆ ಶಿರಚ್ಛೇದನವಾದಂತಹ ಸಮಯದಲ್ಲಿ ಹುಡ್ತಕ್ಕಂಥವ್ರು ಈ ರಾಹು ಕೇತುಗಳು. ಅವರು ಅವತ್ತು ಒಂದು ಸಂಕಲ್ಪವನ್ನ ಮಾಡ್ತಾರೆ, ಹೇಗೆ ನೀವು ನನ್ನನ್ನ ಶಿರ ಮತ್ತೆ ಕಾಯವನ್ನು ಬದಲಾವಣೆ ಮಾಡಿದ್ರು ಆ ರೀತಿಯಾಗಿ ನಾವು ನಿಮ್ಮನ್ನ ಕಾಡ್ತೇವೆ, ಜಗತ್ತನ್ನ ಕಾಡ್ತೇವೆ ಅಂತಂದಾಗ ಆ ಸಮಯದಲ್ಲಿ ನವಗ್ರಹಗಳು ಅಂತಕ್ಕಂಥದ್ದು ಒಂದು ಆಗತ್ತೆ.